ಎಲ್ಲರಿಗೂ ನಮಸ್ಕಾರ. ಭಾರತದ ಸಂವಿಧಾನ ನಮ್ಮ ದೇಶದ ಅತ್ಯುನ್ನತ ಕಾನೂನು. ಆದ್ರೆ ಕಾಲ ಬದಲಾದಂತೆ ಈ ಕಾನೂನನ್ನೇ ಬದಲಾಯಿಸಲು ಸಾಧ್ಯನಾ? ಉತ್ತರ ಖಂಡಿತ ಸಾಧ್ಯ. ಹಾಗಾದ್ರೆ ಭಾರತದ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಆ ಪ್ರಕ್ರಿಯೆ ಹೇಗಿರುತ್ತೆ? ಇವತ್ತು ವಿಶೇಷವಾಗಿ ಯುಪಿಎಸ್ಸಿ ಪರೀಕ್ಷೆಯ ದೃಷ್ಟಿಯಿಂದ ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ನೋಡಿ, ಒಂದು ದೇಶದ ಸಂವಿಧಾನ ಅಂದ್ರೆ ಸುಮ್ನೆ ಒಂದು ಪುಸ್ತಕ ಅಲ್ಲ, ಅಲ್ವಾ? ಅದೊಂದು ಜೀವಂತ ದಾಖಲೆ. ಸಮಾಜದ ಅಗತ್ಯಗಳು ಬದಲಾದಂತೆ, ಜನರ ಆಸೆ ಆಕಾಂಕ್ಷೆಗಳು ಬದಲಾದಂತೆ ಸಂವಿಧಾನ ಕೂಡ ಅದಕ್ಕೆ ತಕ್ಕಂತೆ ಬದಲಾಗ್ಬೇಕಾಗತ್ತೆ. ಈ ವಿಷಯ ನಮ್ಮ ಸಂವಿಧಾನ ನಿರ್ಮಾಪಕರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರಿದನ್ನ ಬದಲಾಯಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ದೇಶದ ಈ ಅತ್ಯುನ್ನತ ಕಾನೂನನ್ನ ಬದಲಾಯಿಸೋದು ಹೇಗೆ? ಇದು ತುಂಬಾ ಸಿಂಪಲ್ಲ ಅಥವಾ ಸಿಕ್ಕಾಪಟೆ ಕಷ್ಟನಾ? ಇದರ ಹಿಂದಿನ ಲಾಜಿಕ್ ಏನು? ಬನ್ನಿ ಒಂದೊಂದಾಗಿ ನೋಡೋಣ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಮೊದಲು ತಿದ್ದುಪಡಿ ಯಾಕೆ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ತಿದ್ದುಪಡಿ ಮಾಡಕ್ಕಿರೋ 3 ಬೇರೆ ಬೇರೆ ವಿಧಾನಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಮತ್ತು ಕೊನೆಗೆ ಸಂಸತ್ತಿನ ಅಧಿಕಾರದ ಮೇಲೆ ಇರೋ ಒಂದು ದೊಡ್ಡ ಮಿತಿ ಅಂದ್ರೆ ಮೂಲಭೂತ ರಚನೆ ಸಿದ್ಧಾಂತದ ಬಗ್ಗೆ ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ತಿದ್ದುಪಡಿ ಯಾಕೆ ಬೇಕು? ನಮ್ಮ ಸಂವಿಧಾನ ನಿರ್ಮಾಪಕರು ಸ್ಥಿರತೆ ಮತ್ತು ಬದಲಾವಣೆ ಈ ಎರಡರ ನಡುವೆ ಒಂದು ಅದ್ಭುತವಾದ ಬ್ಯಾಲೆನ್ಸ್ ಅನ್ನ ಹೇಗೆ ತಂದ್ರು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಭಾರತದ ಸಂವಿಧಾನದ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಇದು ಕಠಿಣ ಕೂಡ ಹೌದು, ಸುಲಭ ಕೂಡ ಹೌದು. ಅಂದ್ರೆ ಅಮೆರಿಕಾದ ಸಂವಿಧಾನದಷ್ಟು ಕಠಿಣನೂ ಅಲ್ಲ, ಬ್ರಿಟನ್ ಸಂವಿಧಾನದಷ್ಟು ಸುಲಭನೂ ಅಲ್ಲ. ಎರಡರ ನಡುವಿನ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್, ಇದನ್ನೇ ಸಿಂಥೆಸಿಸ್ ಅಂತ ಕರೆಯೋದು. ಈ ಇಡೀ ತಿದ್ದುಪಡಿ ಪ್ರಕ್ರಿಯೆಯ ಹೃದಯ ಭಾಗದಲ್ಲಿರೋದೇ ಆರ್ಟಿಕಲ್ 368. ಇದು ಸಂವಿಧಾನದ ಭಾಗ 20ರಲ್ಲಿದೆ. ಇದೇ ಸಂಸತ್ತಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡೋಕೆ ಅಧಿಕಾರ ಕೊಡೋದು ಮತ್ತು ಅದಕ್ಕೆ ಫಾಲೋ ಮಾಡಬೇಕಾದ ಪ್ರೊಸೀಜರ್ನೂ ಹೇಳೋದು. ಯುಪಿಎಸ್ಸಿ ಪರೀಕ್ಷೆ ದೃಷ್ಟಿಯಿಂದ ಈ ಆರ್ಟಿಕಲ್ ನಂಬರ್ ತುಂಬಾನೇ ಇಂಪಾರ್ಟೆಂಟ್, ನೆನ್ಪಿಟ್ಕೊಡಿ. ಸರಿ, ಈಗ ಸಂವಿಧಾನವನ್ನು ತಿದ್ದುಪಡಿ ಮಾಡೋಕೆ ಒಟ್ಟು 3 ಬೇರೆ ಬೇರೆ ವಿಧಾನಗಳಿವೆ. ಕೆಲವು ಆರ್ಟಿಕಲ್ 368ರ ಅಡಿಯಲ್ಲಿ ಬಂದ್ರೆ ಇನ್ನು ಕೆಲವು ಅದರ ಹೊರಗಿವೆ. ಬನ್ನಿ ಪ್ರತಿಯೊಂದನ್ನು ವಿವರವಾಗಿ ನೋಡೋಣ. ಮೊದಲನೆಯದು ತುಂಬಾನೇ ಸಿಂಪಲ್, ಸಂಸತ್ತಿನ ಸರಳ ಬಹುಮತ. ಇದು ಒಂದು ಸಾಮಾನ್ಯ ಕಾನೂನನ್ನು ಪಾಸ್ ಮಾಡಿದಷ್ಟೇ ಸುಲಭ. ಆದರೆ ಇದು ಸಂವಿಧಾನದ ಕೆಲವು ನಿರ್ದಿಷ್ಟ ಭಾಗಗಳಿಗೆ ಮಾತ್ರ ಅನ್ವಯಿಸುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಈ ವಿಧಾನವನ್ನ ಆರ್ಟಿಕಲ್ 368ರ ಪ್ರಕಾರ ಸಂವಿಧಾನ ತಿದ್ದುಪಡಿ ಅಂತ ಕರೆಯೋದಿಲ್ಲ. ಇದು ಸಂಸತ್ತಿನ ಒಂದು ಸಾಮಾನ್ಯ ಕಾನೂನು ಮಾಡುವ ಪ್ರಕ್ರಿಯೆ ಇದ್ದ ಹಾಗೆ. ಅಂದ್ರೆ ಏನು? ಸದನದಲ್ಲಿ ಹಾಜರಿದ್ದು ವೋಟ್ ಹಾಕೋರಲ್ಲಿ 50%ಗಿಂತ ಹೆಚ್ಚು ಜನ ಹೌದು ಅಂದ್ರೆ ಸಾಕು, ತಿದ್ದುಪಡಿ ಆಗ್ಬಿಡುತ್ತೆ. ಹಾಗಾದ್ರೆ ಈ ಸರಳ ವಿಧಾನವನ್ನ ಎಲ್ಲೆಲ್ಲಿ ಬಳಸ್ತಾರೆ? ಸಾಮಾನ್ಯವಾಗಿ ಆಡಳಿತಕ್ಕೆ ಸಂಬಂಧಪಟ್ಟ ಹೆಚ್ಚು ವಿವಾದ ಇಲ್ಲದ ವಿಷಯಗಳಿಗೆ. ಉದಾಹರಣೆಗೆ ಹೊಸ ರಾಜ್ಯಗಳನ್ನ ಸೇರಿಸಿಕೊಳ್ಳೋದು, ಪೌರತ್ವದ ಬಗ್ಗೆ ನಿಯಮಗಳು, ಅಥವಾ ರಾಷ್ಟ್ರಪತಿ ರಾಜ್ಯಪಾಲರ ಸಂಬಳ ಭತ್ಯೆಗಳಂತಹ ವಿಷಯಗಳು. ಇವುಗಳಿಗೆ ಕಠಿಣ ಪ್ರಕ್ರಿಯೆ ಬೇಕಿಲ್ಲ ಅಂತ ಸಂವಿಧಾನಕರ್ತರು ಅಂದ್ಕೊಂಡಿದ್ರು. ಓಕೆ, ಈಗ ಎರಡನೇ ವಿಧಾನಕ್ಕೆ ಬರೋಣ. ಇದು ಆರ್ಟಿಕಲ್ 368ರ ಅಸಲಿ ಆಟ. ಇಲ್ಲಿಂದ ಪ್ರಕ್ರಿಯೆ ಸ್ವಲ್ಪ ಟಫ್ ಆಗುತ್ತೆ. ವಿಶೇಷ ಬಹುಮತ ಅಂದ್ರೆ 2 ಕಂಡೀಷನ್ಸ್ಗಳು ಫುಲ್ಫಿಲ್ ಆಗಬೇಕು. ಮೊದಲನೇದು, ಇಡೀ ಸದನದ ಒಟ್ಟು ಸದಸ್ಯರಲ್ಲಿ 50%ಗಿಂತ ಹೆಚ್ಚು ಜನ ಬೆಂಬಲಿಸಬೇಕು. ಎರಡನೇದು, ಅಂದು ಹಾಜರಿದ್ದು ವೋಟ್ ಹಾಕೋರಲ್ಲಿ 3ರಲ್ಲಿ 2 ಭಾಗದಷ್ಟು ಜನ ಬೆಂಬಲಿಸಬೇಕು. ಈ 2 ಕಂಡೀಷನ್ಸ್ಗಳು ಒಟ್ಟಿಗೆ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಬಿಲ್ ಪಾಸ್ ಆಗತ್ತೆ. ಹಾಗಾದ್ರೆ ಇಷ್ಟು ಕಠಿಣವಾದ ಪ್ರೊಸೀಜರ್ ಯಾಕೆ ಬೇಕು? ಯಾಕಂದ್ರೆ ಸಂವಿಧಾನದ ಅತಿ ಮುಖ್ಯವಾದ ಭಾಗಗಳನ್ನ ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು, ರಾಜ್ಯನೀತಿಯ ನಿರ್ದೇಶಕ ತತ್ವಗಳು ಇವೆನ್ನ ತಿದ್ದುಪಡಿ ಮಾಡಬೇಕಾದ್ರೆ ಈ ವಿಧಾನ ಬೇಕೇ ಬೇಕು. ಯಾಕಂದ್ರೆ ಆಡಳಿತ ಪಕ್ಷಗಳು ಸುಲಭವಾಗಿ ಇವುಗಳನ್ನ ಬದಲಾಯಿಸಬಾರ್ದು ಅನ್ನೋದು ಇದರ ಉದ್ದೇಶ. ಈಗ 3ನೇ ಮತ್ತು ಅತಿ ಕಠಿಣವಾದ ವಿಧಾನ. ಇದು ನಮ್ಮ ದೇಶದ ಫೆಡರಲ್ ಸ್ಟ್ರಕ್ಚರ್ ಅಥವಾ ಒಕ್ಕೂಟ ವ್ಯವಸ್ಥೆಯನ್ನ ರಕ್ಷಣೆ ಮಾಡೋಕೆ ಇರುವಂಥದ್ದು. ಹಾಗಾಗಿ ಇದ್ರಲ್ಲಿ ಸಂಸತ್ತಿನ ಜೊತೆಗೆ ರಾಜ್ಯಗಳ ಪಾತ್ರವೂ ತುಂಬಾನೇ ಮುಖ್ಯ. ಈ ವಿಧಾನ ದೇಶದ ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಪಟ್ಟ ವಿಷಯಗಳಿಗೆ ಅನ್ವಯವಾಗುತ್ತೆ. ಇಲ್ಲಿ ಸಂಸತ್ತಿನಲ್ಲಿ ವಿಶೇಷ ಬಹುಮತದಿಂದ ಬಿಲ್ಲು ಪಾಸ್ ಆಗ್ಬೇಕು. ಅಷ್ಟೇ ಅಲ್ಲ, ಅದು ಪಾಸ್ ಆದ್ಮೇಲೆ ದೇಶದ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆಗಳು ಅದಕ್ಕೆ ಸರಳ ಬಹುಮತದಿಂದ ಒಪ್ಪಿಗೆ ಕೊಡ್ಬೇಕು. ಇದು ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಚೆಕ್ ಇದ್ದ ಹಾಗೆ.
ಉದಾಹರಣೆಗೆ ರಾಷ್ಟ್ರಪತಿಗಳ ಚುನಾವಣೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಅಧಿಕಾರ, ಜಿಎಸ್ಟಿ ಕೌನ್ಸಿಲ್ ಮತ್ತು ಸ್ವತಃ ಆರ್ಟಿಕಲ್ 368 ಅನ್ನೇ ಬದಲಾಯಿಸಬೇಕಾದ್ರೆ ರಾಜ್ಯಗಳ ಒಪ್ಪಿಗೆ ಬೇಕೇ ಬೇಕು. ಇದು ಕೇಂದ್ರ ಸರ್ಕಾರ ರಾಜ್ಯಗಳ ಅಧಿಕಾರವನ್ನ ಏಕಾಏಕಿ ಕಸಿದುಕೊಳ್ಳದಂತೆ ತಡೆಯುತ್ತೆ. ಸರಿ, ಇಷ್ಟೆಲ್ಲ ಕೇಳಿ ಕನ್ಫ್ಯೂಸ್ ಆಯ್ತಾ? ಚಿಂತೆ ಬೇಡ. ಪರೀಕ್ಷೆಗೆ ನೆನ್ಪಿಟ್ಕೊಳ್ಳೋಕೆ ಇಲ್ಲಿದೆ ನೋಡಿ ಒಂದು ಸೂಪರ್ ಟ್ರಿಕ್. ಈ ಟೇಬಲ್ನ ಒಂದ್ಸಾರಿ ನೋಡಿದ್ರೆ ಸಾಕು, 3 ವಿಧಾನಗಳು, ಅವುಗಳ ಪ್ರೊಸೀಜರ್ ಮತ್ತೆ ಉದಾಹರಣೆಗಳು ಕ್ಲಿಯರ್ ಆಗ್ಬಿಡತ್ತೆ. ಇದು ನಿಮ್ಮ ಲಾಸ್ಟ್ ಮಿನಿಟ್ ರಿವಿಷನ್ಗೆ ಬೆಸ್ಟ್ ಸಾಧನ. ಸಂಸತ್ತಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡೋಕೆ ಅಧಿಕಾರ ಇದೆ, ಸರಿ. ಆದ್ರೆ ಆ ಅಧಿಕಾರಕ್ಕೇನಾದ್ರೂ ಲಿಮಿಟ್ ಇದೆಯಾ? ಖಂಡಿತ ಇದೆ. ಅದೇ ಮೂಲಭೂತ ರಚನೆಯ ಸಿದ್ಧಾಂತ. ಈ ಸಿದ್ಧಾಂತದ ಕಥೆ ಶುರುವಾಗಿದ್ದು 1973ರ ಐತಿಹಾಸಿಕ ಕೇಶವಾನಂದ ಭಾರತಿ ಕೇಸ್ನಲ್ಲಿ. ಅದಕ್ಕೂ ಮುಂಚೆ 1967ರ ಗೋಲಕನಾಥ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನ ಮುಟ್ಟೋ ಹಾಗೆ ಇಲ್ಲ ಅಂತ ಹೇಳಿತ್ತು. ಇದರಿಂದ ಸಂಸತ್ತು ಮತ್ತು ನ್ಯಾಯಾಂಗದ ನಡುವೆ ದೊಡ್ಡ ಜಗಳವೇ ಶುರುವಾಗಿತ್ತು. ಈ ಸಮಸ್ಯೆಯನ್ನ ಬಗೆಹರಿಸಿದ್ದೇ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪು. ಈ ತೀರ್ಪಿನ ಸಾರಾಂಶ ಇಷ್ಟೇ: ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನ ತಿದ್ದುಪಡಿ ಮಾಡಬಹುದು, ಆದರೆ ಸಂವಿಧಾನದ ಮೂಲಭೂತ ರಚನೆಯನ್ನ ಅಥವಾ ಅದರ ಆತ್ಮವನ್ನೇ ಬದಲಾಯಿಸೋ ಹಾಗಿಲ್ಲ. ಉದಾಹರಣೆಗೆ, ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಕಾನೂನಿನ ಆಳ್ವಿಕೆ, ನ್ಯಾಯಾಂಗ ವಿಮರ್ಶೆ ಇವೆಲ್ಲ ಮೂಲಭೂತ ರಚನೆಯ ಭಾಗ. ಹಾಗಾದ್ರೆ ಈ ಮೂಲಭೂತ ರಚನೆ ಅಂದ್ರೆ ಏನು? ಅದರಲ್ಲಿ ಏನೇನಿದೆ? ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಒಂದು ಫೈನಲ್ ಲಿಸ್ಟ್ ಕೊಟ್ಟಿಲ್ಲ. ಬೇರೆ ಬೇರೆ ಕೇಸ್ಗಳಲ್ಲಿ ಒಂದೊಂದಾಗಿ ಸೇರಿಸ್ತಾ ಬಂದಿದೆ. ಸೊ ಈ ಚರ್ಚೆ ಇವತ್ತಿಗೂ ನಡೀತಾನೇ ಇದೆ. ನಮ್ಮ ಸಂವಿಧಾನದ ಹಾಗೆಯೇ ಇದು ಕೂಡ ಜೀವಂತವಾಗಿದೆ.